ಮಲಿನ ತೊಳೆವ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗಿನ ಚರ್ಚೆಯಿಂದ ನಾವು ತುಂಬ ಲಾಭವನ್ನು ಪಡ್ಕೊಂಡಿದ್ದೀವಿ. ಇಂದಿನ ಸಂಚಿಕೆಯಲ್ಲೂ ಇನ್ನಷ್ಟು ಲಾಭವನ್ನು ಪಡ್ಕೊಳ್ಳೋಣ. ಇವತ್ತು ನಮ್ಮೊಡನೆ ಇದ್ದಾರೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ BK ಸುಚಿತ್ರಾಕ್ಕ ಅವರು. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೀನಿ. ನಮಸ್ಕಾರ. ನಾವು ಏನೋ ಒಂದು ಸಮಯಕ್ಕೆ ಎಲ್ಲೋ ಒಂದು ಕಡೆ ತಲುಪಬೇಕಾಗಿರುತ್ತೆ. ನಾವು ಏನೋ ಒಂದು ಕಾರಣದಿಂದ ಅಥವಾ ಟ್ರಾಫಿಕ್ ಜಾಮ್ ಕಾರಣದಿಂದ ನಾವು ಅಲ್ಲಿ ಹೋಗೋದ್ರ ತನಕ ತಡವಾಗ್ಬಿಡುತ್ತೆ, ಲೇಟ್ ಆಗಿಬಿಡುತ್ತೆ. ಇಂಥ ಸಮಯದಲ್ಲಿ ನಮಗೆ ಅತಿ ಹೆಚ್ಚಿನ ಕೋಪ ಬರುತ್ತೆ. ಇಂಥ ಸಮಯದಲ್ಲಿ ಅಕ್ಕವ್ರೆ ನಾವೇನು ಮಾಡಬೇಕು? ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಾ ಕಾವ್ಯ ಅವರೇ. ಸೊ ಇಂತಹ ಸಂದರ್ಭದಲ್ಲಿ ಇವಾಗ ನಾವು ಎಲ್ಲೋ ಹೊರಟಿದ್ದೀವಿ, ಕಾರ್ಯ ಏನೋ ಅರ್ಜೆಂಟ್ ಆಗಿದೆ, ಆದರೆ ಅರ್ಜೆಂಟ್ ಕಾರ್ಯ ಇದ್ರೂ ಟ್ರಾಫಿಕ್ ಸಿಗ್ನಲ್ ಅಡ್ಡ ಬಂತು, ಅಲ್ಲಿ ಬಹಳಷ್ಟು ಟ್ರಾಫಿಕ್ ಇದೆ. ಆ ಸಮಯದಲ್ಲಿ ನಮ್ಮಿಂದ ಏನು ಮಾಡೋಕ್ಕಾಗತ್ತೆ ಅದನ್ನು ನಾವು ವಿಚಾರ ಮಾಡಬೇಕಾಗಿದೆ. ನಾವು ಆ ಸಮಯದಲ್ಲಿ ಏನು ಮಾಡ್ತೀವಿ? ಸಾಮಾನ್ಯವಾಗಿ ಬಾರಿಗೂ ಗಡಿಯಾರವನ್ನು ನೋಡ್ತಾ ಇರ್ತೀವಿ. ಬಾರಿಗೂ ಟ್ರಾಫಿಕ್ ಎಲ್ಲಿವರೆಗೂ ಮುಂದೆ ಹೋಗ್ತಾ ಇದೆ ಅಂತ ನೋಡ್ತೀವಿ. ಇನ್ನು ಜೊತೆಯಲ್ಲಿ ಅಲ್ಲಿಷ್ಟೊತ್ತಿಗೆ ತಲುಪಬೇಕು, ನಮಗೆ ಲೇಟಾಗಿ ತಲುಪ್ತೀವಿ ಅಂತ ಒಳಗಿಂದೊಳಗೇ ನಾವು ಮನಸ್ಸನ್ನು ಬೇಜಾರು ಮಾಡ್ಕೊಳ್ತಾ ಇರ್ತೀವಿ. ಜೊತೆಯಲ್ಲಿ ಯಾರ ಕಾರಣದಿಂದ ನಾವು ಹೊರಡೋದು ಲೇಟಾಗಿರುತ್ತೋ ಅವರಿಗೆ ಅಲ್ಲಿ ಆಮೇಲೆ ಬೈಯೋಕ್ಕೆ ಶುರು ಮಾಡಿಬಿಡ್ತೀವಿ. ನಿಮ್ಮ ಕಾರಣದಿಂದನೇ ಹೀಗಾಯಿತು, ನೀವು ಲೇಟ್ ಮಾಡಿರೋದ್ರಿಂದನೇ ನಮಗೆ ಲೇಟ್ ಆಯಿತು, ಇಲ್ಲಾಂದರೆ ನಾವು ಸರಿಯಾಗಿ ಹೋಗ್ತಾ ಇದ್ವಿ, ನಮಗೆ ಟ್ರಾಫಿಕ್ ಸಿಗ್ನಲ್ ಸಿಗ್ತಾ ಇರಲಿಲ್ಲ, ಆವಾಗ ನಾವು ಸರಿ ಟೈಮಿಗೆ ತಲುಪ್ತಾ ಇದ್ವಿ ಅಂತ ಆ ಸಮಯದಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ಆ ವ್ಯಕ್ತಿಗೂ ಬೈತಾ ಇದ್ದೀವಿ, ಟ್ರಾಫಿಕನ್ನು ನೋಡ್ತಾ ಇದ್ದೀವಿ, ನಮ್ಮ ಗಡಿಯಾರವನ್ನು ನೋಡ್ತಾ ಇದ್ದೇವೆ, ಸರಿಯಾದ ಸಮಯಕ್ಕೆ ತಲುಪಕ್ಕಾಗ್ತಾ ಇಲ್ಲ ಅಂತ ಬಾರಿಗೂ ವಿಚಾರ ಮಾಡ್ತಾ ಇದ್ದೀವಿ. ಆದರೆ ಈ ವಿಚಾರಗಳನ್ನು ಮಾಡೋದ್ರಿಂದ ನಾನು ಟ್ರಾಫಿಕನ್ನು ಕ್ಲಿಯರ್ ಮಾಡಬಹುದಾ? ಈಗ ಇದಕ್ಕೆ ಒಂದು ಉದಾಹರಣೆಯನ್ನು ತಗೊಳ್ಳೋಣ. ನಾವು ಮಜ್ಜಿಗೆಯನ್ನು ಕಡಿದ್ರೆ ಬೆಣ್ಣೆ ಬರುತ್ತಾ, ಮೊಸರನ್ನು ಕಡಿದ್ರೆ ಬೆಣ್ಣೆ ಬರುತ್ತೆ? ಮೊಸರನ್ನು ಕಡಿದ್ರೆ ತಾನೇ ನಮಗೆ ಬೆಣ್ಣೆ ಬರೋದು. ಮಜ್ಜಿಗೆಯನ್ನು ಕಡಿದ್ರೆ ನಮಗೆ ಯಾವತ್ತೂ ಬೆಣ್ಣೆ ಬರಲ್ಲ. ಅದೇ ರೀತಿ ನಾವೇನು ಮಾಡ್ತಾ ಇದ್ದೀವಿ? ಟ್ರಾಫಿಕ್ ಸಿಗ್ನಲಲ್ಲಿ ಸಿಕ್ಕಾಕೊಂಡ್ಬಿಟ್ವಿ, ನಾವಿನ್ನೂ ಬೇಗ ಬಂದುಬಿಟ್ಟಿದ್ರೆ ನಮಗೆ ಟ್ರಾಫಿಕ್ ಸಿಗ್ತಾ ಇರಲಿಲ್ಲ, ಇವ್ರ ಕಾರಣದಿಂದ ನಾವು ಲೇಟ್ ಆಗಿಬಿಟ್ವಿ ಅಂತ ಮಜ್ಜಿಗೆಯನ್ನು ಕಡಿಯೋ ಥರ ಇದೇ ಮಾತನ್ನು ಮತ್ತೆ ರಿಪೀಟೆಡ್ಲಿ ವಿಚಾರ ಮಾಡಿ ಆ ಒಂದು ನಮಗೇನೂ ಪ್ರಾಪ್ತಿ ಆಗಲ್ಲ. ಆದರೆ ಅದೇ ಸಂದರ್ಭದಲ್ಲಿ ಸರಿ, ಇವಾಗ ನಾವು ಟ್ರಾಫಿಕ್ ಜಾಮಲ್ಲೇನೋ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಈಗ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡ ನಂತರ ಏನಾದರೂ ಬೇರೆ ಆಲ್ಟರ್ನೇಟಿವ್ ಇದೆಯಾ? ಬೇರೆ ರೂಟಿಂದ ಹೋಗೋದೇನಾದರೂ ಚಾನ್ಸಸ್ ಇದೆಯಾ? ಅದನ್ನು ನೋಡೋಣ. ಬೇರೆ ರೂಟಿಂದ ಹೋಗೋಕ್ಕೆ ನಮಗೆ ಚಾನ್ಸಸ್ ಇಲ್ವಾ? ಆ ಸಂದರ್ಭದಲ್ಲಿ ಲೆಟ್ ಮಿ ಆಕ್ಸೆಪ್ಟ್. ನಾನು ಲೇಟಾಗಿ ಹೋಗಿ ಸಪೋಸ್ ಏನಾದರೂ ನಮಗೆ ತೊಂದರೆ ಆಯಿತು ಅಂದರೆ ಅದನ್ನು ನಾನು ಆಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ನಾನು ಲೇಟಾಗಿ ಹೋದ್ರೂ ನನಗೇನು ನಷ್ಟ ಆಗಲ್ಲ. ಈ ಎರಡು ಸಿಚುವೇಶನ್ಗಳನ್ನು ನಮ್ಮ ಮನಸ್ಸಿನಲ್ಲಿ ನಾವು ಕ್ರಿಯೇಟ್ ಮಾಡ್ಕೊಳ್ಳೋಣ. ಯಾವಾಗ ನಾವು ನಮ್ಮ ಮನಸ್ಸಿನಲ್ಲಿ ಈ ರೀತಿ ಸಿಚುವೇಶನ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ತೇವೆ, ಆ ರೀತಿಯಿಂದನೇ ನಡೆಯುತ್ತೆ. ಅನೇಕ ಬಾರಿ ನಾವು ನಮ್ಮ ಪ್ರಾಕ್ಟಿಕಲ್ ಜೀವನದಲ್ಲಿ ಈ ಮಾತನ್ನು ನೋಡಿದ್ದೀವಿ. ಅನೇಕ ಬಾರಿ ಈ ರೀತಿ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಳ್ತೇವೆ. ಫಸ್ಟ್ ಟೈಮ್ ನಾನು ನನ್ನ ಈ ಒಂದು ಬ್ರಹ್ಮಕುಮಾರಿ ಜೀವನದಲ್ಲಿ ನಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಮಾಡೋಕ್ಕೆ ಅಂತ ರೆಡಿ ಆದೆ. ಮತ್ತು ನಮ್ಮ ಟಾಪಿಕ್ ಇತ್ತು ಹ್ಯಾಂಡ್ಲಿಂಗ್ ಟಫ್ ಸಿಚುವೇಶನ್ ಅಂತ. ಆ ಟಾಪಿಕ್ಕಿನ ಬಗ್ಗೆ ನನಗೆ ಯಾವುದೇ ಒಂದು ಮೊದಲು ಮಾಹಿತಿನೂ ಇರಲಿಲ್ಲ, ಮತ್ತು ಸ್ಟಡಿ ಮಟೀರಿಯಲ್ನು ನನಗೆ ಯಾವುದು ಅಷ್ಟೊಂದು ಸಿಕ್ಕಿರಲಿಲ್ಲ. ಬಟ್ ನಮ್ಮ ಯೂತ್ ಗ್ರೂಪ್ನಲ್ಲಿ ಅದೇ ನಾವು ಮಾಡಬೇಕು ಅಂತ ನಾವೆಲ್ಲ ವಿಚಾರ ಮಾಡ್ಕೊಂಡ್ವಿ. ಆದರೆ ಆ ಟಾಪಿಕ್ಕಿನ ಒಂದು ಟಾಪಿಕ್ ಪ್ರೆಸೆಂಟೇಷನ್ ಕೊಡೋಕ್ಕೆ ಬೇರೆ ಯಾರೂ
ರೆಡಿ ಇರಲಿಲ್ಲ. ಬಟ್ ನನಗೆ ಅದೇ ಟಾಪಿಕ್ ಮಾಡಬೇಕು ಅಂತ ಇಂಟರ್ನಲ್ಲಿ ಟ್ರಿಗರ್ ಬರ್ತಾಯಿತ್ತು. ಸರಿ, ನಾವು ಅದೇ ಮಾಡೋಣ ಅಂತ ಫೈನಲಿ ಡಿಸೈಡ್ ಮಾಡಿದ್ವಿ. ಇನ್ನು ಅದಕ್ಕೋಸ್ಕರ ಪಿ ಪಿ ಟಿಸ್ ರೆಡಿ ಮಾಡಬೇಕು. ನನಗೆ ಪಿ ಪಿ ಟಿ ರೆಡಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಆವಾಗ ನಾನು ಮಟೀರಿಯಲ್ ಏನೋ ರೆಡಿ ಮಾಡ್ಕೊಳ್ಬೇಕು ಅಂದರೆ ನನಗೆ ಆ ಟೈಮಲ್ಲಿ ನಮ್ಮ ಒಂದು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಬಹಳ ಒಂದ್ರ ನಂತರ ಒಂದು ಪ್ರೋಗ್ರಾಮ್ ಇರೋದ್ರಿಂದ ಕೂತ್ಕೊಂಡು ಓದ್ಕೊಳ್ಳೋಕ್ಕೆ ಮಾಡ್ಕೊಳ್ಳೋದಕ್ಕೆ ಯಾವುದಕ್ಕೂ ಟೈಮ್ ಸಿಕ್ಕಿಲ್ಲ. ಬಟ್ ನಮ್ಮ ಏನು ರಿಲಿಜಿಯಸ್ ಡಿಸ್ಕೋರ್ಸ್ ಇರುತ್ತೆ ಅದನ್ನು ನಾವು ಡೈಲಿ ಬೆಳಗ್ಗೆ ಮಾರ್ನಿಂಗ್ ಕ್ಲಾಸಸ್ ಇರುತ್ತೆ, ಅದರಿಂದನೇ ನನಗೆ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟೆ ಬಾಯಿಂದ ಏನು ಹೇಳಬೇಕು ಅಂತ. ಬಟ್ ನಾವು ಕಂಪನಿಗಳಲ್ಲಿ ಹೋಗಿ ಮಾಡುವಾಗ ಅಲ್ಲಿ ಅವರಿಗೆ ನಾವು ಪಿ ಪಿ ಟಿಸ್ ತೋರಿಸ್ಬೇಕಾಗತ್ತೆ. ಪಿ ಪಿ ಟಿಸ್ ತೋರಿಸ್ದಿರ ನಾವು ಮಾಡಿಬಿಟ್ರೆ ಹಂಗೆ ಅವರಿಗೆ ನಿದ್ದೆ ಬಂದಿರೋದೇ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವು ಪಿ ಪಿ ಟಿಸ್ ತೋರಿಸ್ಲೇಬೇಕಾಗತ್ತೆ. ಸೊ ನಾನು ಅದಕ್ಕೋಸ್ಕರ ಮಟೀರಿಯಲ್ ಏನೇನು ಮಾಡಬೇಕು ಅನ್ನೋದು ರೆಡಿ ಮಾಡಿಕೊಂಡೆ. ಬಟ್ ಸ್ಲೈಡ್ ಶೋ ಅದನ್ನು ಹೇಗೆ ಮಾಡೋದು? ಓಕೆ, ಅದಕ್ಕೆ ಒಬ್ಬರು ನಾನು ರೆಡಿ ಮಾಡಿ ಕೊಡ್ತೀನಿ ಅಂದರು. ಸಂಡೇ 3 ಗಂಟೆಗೆ ನಮ್ಮ ಪ್ರೋಗ್ರಾಮ್ ಇತ್ತು. 11 ಗಂಟೆಗೆ ಬರ್ತೀನಿ ಅಂತ ಹೇಳಿದರು. 12 ಗಂಟೆಗೆ ಬಂದರು ಅವರು. ಬಂದು ಎಲ್ಲ ಟೈಪ್ ಮಾಡಿ ಎಲ್ಲ ರೆಡಿ ಆಯಿತು. ಬಟ್ ಅದನ್ನು ಸ್ಲೈಡ್ ಶೋ ರೂಪದಲ್ಲಿ ಮಾಡಬೇಕಾದ್ರೆ ಯಾವ ಒಂದು ಫಾರ್ಮ್ಯಾಟಲ್ಲಿ ಹೋಗಿ ಮಾಡಬೇಕು ಅನ್ನೋದು ಅವರಿಗೆ ನೆನಪೇ ಆಗ್ತಾಯಿಲ್ಲ. ಆ ಸಮಯದಲ್ಲಿ ಎಷ್ಟು ಟ್ರೈ ಮಾಡಿದ್ರೂ ಆಗ್ತಾಯಿಲ್ಲ. ಕೊನೆಗೆ ಆಮೇಲೆ ನನಗೆ ಇನ್ನೇನು ಹೊರಡಲೇಬೇಕು. ಆವಾಗ ನಾನು ಹೇಳಿದೆ, ನೀವು ಟ್ರೈ ಮಾಡಿ, ನಾನು ಹೋಗೋದಕ್ಕೆ ರೆಡಿ ಆಗ್ತೀನಿ. ಸರಿ, ರೆಡಿಯಾಗಿ ಬಂದ್ರೂ ಅವರಿಗೆ ಕ್ಲಿಕ್ ಆಗ್ತಾಯಿಲ್ಲ. ಓಕೆ, ಎಷ್ಟಾಗಿದೆಯೋ ಅಷ್ಟು ಕೊಡಿ, ತೋರ್ಸೋಕ್ಕಾದರೆ ಸರಿ, ಆಗಲಿಲ್ಲ ಅಂದ್ರೂ ಸರಿ, ಅದೇ ರೀತಿ ಮಾಡಿಬಿಡ್ತೀನಿ ಅಂತ ಹೇಳಿ ನಾನು ಒಳಗೆ ಹೋಗ್ಬಿಟ್ಟೆ. ನಾನು ಈ ರೀತಿ ಹೇಳಿ ಒಳಗೆ ಹೋಗೋ ಅಷ್ಟರಲ್ಲಿನೇ ಕ್ಲಿಕ್ ಆಯಿತು, ರೆಡಿ ಆಯಿತು ಅಂತ ಹೇಳಿ ಅವರು ಸ್ಲೈಡ್ ಶೋ ರೆಡಿ ಮಾಡಿ ಕೊಟ್ಬಿಟ್ರು. ಸರಿ, ನಾನು ಅದನ್ನು ರೆಡಿ ಆಗಿರೋ ಒಂದು ಸಿ ಡಿನ ಕಾಪಿ ಮಾಡಿಕೊಂಡು ತಗೊಂಡು ಹೊರಟೆ. 2 ವೀಲರಲ್ಲಿ ಹೋಗುವಾಗ ಮುಂದೆ ಹೋಗಿ ಸ್ವಲ್ಪ ಇನ್ನೇನು ಟ್ರಾಫಿಕ್ ಸಿಗ್ನಲ್ಲೂ ಇಲ್ಲ, ಏನಿಲ್ಲ, ರೋಡ್ ಕ್ಲಿಯರ್ ಇದೆ. ಕ್ಲಿಯರ್ ರೋಡಲ್ಲಿನೇ ಮಿನಿಸ್ಟರ್ ವೆಹಿಕಲ್ ಸಿ ಎಮ್ ವೆಹಿಕಲ್ ಹೋಗುತ್ತೆ ಅಂತ ಹೇಳಿ ನನ್ನ ಮುಂದೆ ಇರುವ ಗಾಡಿ ಮುಂದೆ ಹೋಯಿತು, ನನ್ನನ್ನು ಮಾತ್ರ ಸ್ಟಾಪ್ ಮಾಡಿಬಿಟ್ರು. 3 ಗಂಟೆಗೆ ಪ್ರೋಗ್ರಾಮ್ ನಡಿಬೇಕು, 2 ಗಂಟೆಗೆ ನಾನಿನ್ನು ಟ್ರಾಫಿಕ್ ಜಾಮಲ್ಲಿದ್ದೀನಿ ಅಂದರೆ ನನ್ನ ವೆಹಿಕಲನ್ನು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಮತ್ತು ಇದು ನಂದು ಫಸ್ಟ್ ಪ್ರೆಸೆಂಟೇಷನ್ ಆಗಿತ್ತು ಆ ಸಮಯದಲ್ಲಿ. ಈ ರೀತಿ ಆಗಿರುವಾಗ ನಾವೆಲ್ಲರೂ ಒಂದು ರಿಹರ್ಸಲ್ ಮಾಡೋಣ ಅಂತ ವಿಚಾರ ಮಾಡಿದ್ವಿ. ಅಲ್ಲಿ ಟ್ರಾಫಿಕ್ ಜಾಮಲ್ಲಿ ಅಂದರೆ ನನಗೆ ಸ್ಟಾಪ್ ಮಾಡಿರುವಲ್ಲಿ, ಸರಿ ಲೇಟ್ ಆಗಿದೆ, ಓಕೆ, ಬಟ್ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್, ಎವ್ರಿಥಿಂಗ್ ವಿಲ್ ಬಿ ಓಕೆ. ನಾನು ಲೇಟಾಗಿ ಹೋದ್ರೂ ಎಲ್ಲ ಸರಿಯಾಗಿಯೇ ನಡೆಯುತ್ತೆ, ಯಾವುದೂ ಕೆಟ್ಟದಾಗಿ ನಡೆಯಲ್ಲ. ಯಾವ ಸಮಯದಲ್ಲಿ ನಾನಲ್ಲಿ ಹೋಗಿ ರೀಚ್ ಆಗಬೇಕು ಅದೇ ಸಮಯದಲ್ಲಿ ನಾನಲ್ಲಿ ಹೋಗಿ ರೀಚ್ ಆಗ್ತೇನೆ. ದ್ಯಾಟ್ ವಿಲ್ ಬಿ ದ ರೈಟ್ ಟೈಮ್ ಫಾರ್ ಮೀ ಟು ರೀಚ್ ದೇರ್. ನಾನಲ್ಲಿ ರೀಚ್ ಆಗೋಕ್ಕೆ ಅದೇ ರೈಟ್ ಟೈಮ್ ಆಗಿರುತ್ತೆ ಅಂತ ಈ ರೀತಿ ನಾನು ಮನಸ್ಸಿಗೆ ಕಂಡೀಷನ್ ಮಾಡಿಕೊಂಡೆ. ನಂತರ ಒಂದು 5-10 ನಿಮಿಷದ ನಂತರ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಿದರು. ಓಕೆ, ನಾನು ಹೋದ ನಂತರ ನಾವು ಆ ಪ್ರೋಗ್ರಾಮಿನ ಒಂದು ರಿಹರ್ಸಲ್ ಮಾಡೋಣ ಅಂತ ಎಲ್ಲರೂ ಬಂದರು. 3 ಗಂಟೆಗೆ ಪ್ರೋಗ್ರಾಮ್ ಇತ್ತು, ನಾನು 2:25ಗೆ ರೀಚ್ ಆಗಿದ್ದೀನಿ, 2:30ಗೆ ರೀಚ್ ಆಗಿದ್ದೀನಿ. ಇವಾಗ ನಾವೆಲ್ಲ ರಿಹರ್ಸಲ್ ಸ್ಟಾರ್ಟ್ ಮಾಡೋಣ ಅನ್ನೋ ಅಷ್ಟರಲ್ಲಿ ಪಾರ್ಟಿಸಿಪೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಎಲ್ಲರಿಗೂ ಒಂದು ಹೇಗಾಗುತ್ತೋ ಏನೋ ಅನ್ನೋದು ಮನಸ್ಸಲ್ಲಿ ಇದು ಇತ್ತು. ಬಟ್ ಆವತ್ತಿನ ದಿನ ರಿಹರ್ಸಲ್ಲು ಮಾಡೋಕ್ಕೆ ಸಿಕ್ಕಿಲ್ಲ. ಡೈರೆಕ್ಟ್ ಫಸ್ಟ್ ಟೈಮೇ ಟಾಪಿಕ್ ಪ್ರೆಸೆಂಟೇಷನ್ ವಿದೌಟ್ ಎನಿ ಪ್ರಿಯರ್ ಪ್ರಿಪರೇಷನ್ ಆ್ಯಂಡ್ ವಿದೌಟ್ ಎನಿ ಸ್ಟಡಿ ಮೆಟೀರಿಯಲ್, ಸೆಲ್ಫ್ ಸ್ಟಡಿಯಿಂದ ಮಾಡಿರುವಂಥದ್ದಾಗಿರೋದ್ರಿಂದ ಎಲ್ರಿಗೂ ಒಂದು ಇಂಟರ್ನಲ್ಲಿ ಭಯ ಇತ್ತು ಹೇಗಾಗುತ್ತೋ ಏನೋ ಅಂತ. ಆದರೆ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್, ಏನಾಗೋದಿದೆಯೋ ಅದೇ ಆಗುತ್ತೆ, ಎಲ್ಲನೂ ಸರಿಯಾಗಿಯೇ ನಡೆಯುತ್ತೆ ಎನ್ನುವ ಒಂದು ಆತ್ಮವಿಶ್ವಾಸದಿಂದ, ಎನ್ನುವ ಒಂದು ಕಾನ್ಫಿಡೆನ್ಸ್ನಿಂದ ಹೋಗಿ ಸ್ಟಾರ್ಟ್ ಮಾಡಿದೆ. ಎಕ್ಸಾಕ್ಟ್ 30 ಮಿನಿಟ್ಸ್ ಕೊಟ್ಟಿದ್ದರು. ಆ ಎಕ್ಸಾಕ್ಟ್ 30 ಮಿನಿಟ್ಸಲ್ಲಿ ಕಂಪ್ಲೀಟ್ ಟಾಪಿಕ್ ಕವರ್ ಮಾಡಿದೆ. ನೋ ಡಿಲಿಷನ್, ನೋ ಅಡಿಷನ್. ಎಕ್ಸಾಕ್ಟ್ 30 ಮಿನಿಟ್ಸಲ್ಲಿ ಟಾಪಿಕ್ ಕವರ್ ಆಗಿಬಿಡ್ತು. ಕೊನೆಯಲ್ಲಿ ಬಂದುಬಿಟ್ಟು ಯು ಹ್ಯಾಂಡಲ್ಡ್ ದ ಟಫ್ ಸಿಚುವೇಶನ್ ಅಂತ ನನಗೆ ಹೇಳಿದರು. ಬಟ್ ಆ್ಯಕ್ಚುಲಿ ಇಟ್ಸ್ ಆಲ್ ಡ್ಯೂ ಟು ದ ಥಾಟ್ಸ್ ವಿಚ್ ಐ ಕ್ರಿಯೇಟೆಡ್. ಆ ಥಾಟ್ಸಿಂದ ಏನಾಯಿತು, ಆಟೋಮೆಟಿಕಲಿ ನನ್ನ ಮನಸ್ಸು ಕೂಲ್ ಆಗಿರೋದ್ರಿಂದ ಇಷ್ಟೊಂದು ಆಬ್ಸ್ಟಿಕಲ್ಸ್ ಮಧ್ಯದಲ್ಲಿ ಬಂತು. ಆದರೆ ಆ ಆಬ್ಸ್ಟಿಕಲ್ಸ್ ಬಂದ್ರೂ ನನ್ನ ಮಾನಸಿಕ ಸ್ಥಿತಿಯನ್ನು ನಾನು
ಕಳ್ಕೊಳ್ದಿರ ಹಾಗೇ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಸೊ ಅದೇ ಸಿಚುವೇಶನ್ನಲ್ಲಿ ಸಪೋಸ್ ನನಗೆ ಗಾಡಿಯನ್ನು ನಿಲ್ಲಿಸ್ಬಿಟ್ರು, ನನ್ನ ಮುಂದೆ ಇರೋ ಗಾಡಿಯನ್ನು ಬಿಟ್ಬಿಟ್ರು, ಈಗ ನಾನೇನು ಮಾಡೋದು, ಈ ಪೊಲೀಸ್ ಯಾವಾಗಲೂ ಹಿಂಗೆ ಮಾಡಿಬಿಡ್ತಾರೆ. ಈ ರೀತಿ ಮಾಡಿದರೆ ಕಾರ್ಯ ಏನೋ ಯಾವ ರೀತಿ ನಡಿಬೇಕೋ ಅದೇ ರೀತಿ ನಡೆಯೋದು. ಅದರಲ್ಲಿ ಯಾವುದೇ ಚೇಂಜಸ್ ಅಂತೂ ಬರ್ತಾ ಇರಲಿಲ್ಲ, ಯಾಕಂದರೆ ಕಾರ್ಯ ಮುಂದೆ ಹೋಗಿ ಏನಾಗೋದಿದೆಯೋ ಅದೇ ಆಗುತ್ತೆ. ಆದರೆ ಇಲ್ಲಿ ನಾನು ಅನವಶ್ಯಕವಾಗಿ ನಾನು ಸಿಕ್ಕಾಕೊಂಡ್ಬಿಟ್ಟೆ ಅಲ್ಲ ಟ್ರಾಫಿಕಲ್ಲಿ, ನನ್ನ ಮುಂದೆ ಇರೋ ಗಾಡಿ ಹೋಯ್ತಲ್ಲ ಅಂತ ನಾನು ಅದನ್ನು ವಿಚಾರ ಮಾಡ್ತಾ ಕೂತ್ಕೊಂಡಿದ್ರೆ ನನ್ನ ಗುರಿಯನ್ನು ನಾನು ತಲುಪೋಕ್ಕೆ ಮುಂಚೆ ನನ್ನ ಸ್ಥಿತಿಯನ್ನು ನಾನು ಹಾಳು ಮಾಡ್ಕೊಳ್ತಾ ಇದ್ದೆ. ಸಪೋಸ್ ಅಲ್ಲಿ ನಾನು ನನ್ನ ಸ್ಥಿತಿಯನ್ನು ಹಾಳು ಮಾಡ್ಕೊಂಡ್ಬಿಟ್ಟಿದ್ರೆ ಅಲ್ಲಿ ತಲುಪಿದ ನಂತರ ಏನು ನಾನು ಪ್ರೆಸೆಂಟೇಷನ್ ಮಾಡಬೇಕಾಗಿತ್ತು ಆ ಪ್ರೆಸೆಂಟೇಷನ್ ಮೇಲೇನೂ ಎಫೆಕ್ಟ್ ಆಗ್ತಾಯಿತ್ತು. ಈ ರೀತಿ ಇದೊಂದು ಚಿಕ್ಕ ಉದಾಹರಣೆ. ಇದೇ ರೀತಿ ಅನೇಕರ ಜೀವನದಲ್ಲಿ ತಮ್ಮ ತಮ್ಮ ಲೈಫಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಕೂಲಿ ಹ್ಯಾಂಡಲ್ ಮಾಡಿರುವಂಥ ಸಿಚುವೇಶನ್ಗಳು ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಫ್ರಸ್ಟ್ರೇಷನ್ನಲ್ಲಿ ಅಥವಾ ಟೆನ್ಷನ್ನಲ್ಲಿ ಕೋಪದಲ್ಲಿ ಬಂದು ಹ್ಯಾಂಡಲ್ ಮಾಡಿರುವಂಥ ಸಿಚುವೇಶನ್ ಇರುತ್ತೆ. ಅದಕ್ಕೋಸ್ಕರ ಸ್ಟ್ಯಾಂಡ್ ಬ್ಯಾಕ್, ನಿಮ್ಮ ಸಿಚುವೇಶನ್ಗಳನ್ನು ನೋಡಿ. ನಾನು ಇದೇ ಸಿಚುವೇಶನನ್ನು ಕೂಲಿ ಹ್ಯಾಂಡಲ್ ಮಾಡಿದರೆ ಹೇಗಿರುತ್ತೆ, ನಾನು ಕೋಪದಿಂದ ಹ್ಯಾಂಡಲ್ ಮಾಡಿದಾಗ ಹೇಗಿತ್ತು, ಸ್ಟ್ಯಾಂಡ್ ಬ್ಯಾಕ್ ಮಾಡಿ ನೀವು ಸಿಚುವೇಶನನ್ನು ನೋಡ್ಕೊಳ್ಳಿ. ಆವಾಗ ಅದೇ ಟ್ರಾಫಿಕ್ ಜಾಮಿನ ಒಂದು ಸಿಚುವೇಶನ್ ಏನಿದೆ ನಿಮಗದು ಕೋಪಕ್ಕೆ ಕಾರಣ ಆಗಲ್ಲ. ವೀಕ್ಷಕರೇ, ಯಾವಾಗ ನಾವು ಎಲ್ಲೋ ತಲುಪಬೇಕಾಗಿರುತ್ತೆ ಆ ಸಮಯಕ್ಕೆ ನಮಗೆ ಅಲ್ಲಿ ತಲುಪೋದಕ್ಕೆ ಆಗೋದಿಲ್ಲ, ಅಂಥ ಸಮಯದಲ್ಲೂ ಕೋಪ ಬರುತ್ತೆ. ಹಾಗೆ ಇನ್ನೊಂದು ಸಮಯದಲ್ಲಿ ಯಾವಾಗ ಕೋಪ ಬರುತ್ತೆ, ಯಾವಾಗ ಯಾರೋ ನಮಗೆ ಟೈಮ್ ಕೊಟ್ಟಿರ್ತಾರೆ, ಆ ಟೈಮ್ಗೆ ಯಾವಾಗ ಅವ್ರು ಬರೋದಿಲ್ಲ ಅಂಥ ಸಮಯದಲ್ಲೂ ನಮ್ಗೆ ಕೋಪ ಬರುತ್ತೆ. ಅಕ್ಕವ್ರೆ, ಈಗ ಅಂಥ ಸಮಯದಲ್ಲಿ ನಾವೇನು ಮಾಡಬೇಕು? ಅಂಥ ಸಮಯದಲ್ಲಿ ಅದರಲ್ಲಿ ನಾವು ಒಂದು 2-3 ಉದಾಹರಣೆಗಳನ್ನು ತಗೊಳ್ಳೋಣ. ಸಪೋಸ್ ನೀವು ಯಾರಿಗೆ ಟೈಮ್ ಕೊಟ್ಟಿದ್ದೀರಾ ಅವರು ನಿಮ್ಮ ಡ್ರೈವರ್ ಆಗಿದ್ದರೆ, ನಿಮಗೆ ಯಾವುದೋ ಒಂದು ಅರ್ಜೆಂಟ್ ಕೆಲಸಕ್ಕೆ ಹೋಗಬೇಕು, ನಿಮ್ಮ ಡ್ರೈವರ್ ನಿಮಗೆ ನೀವು 7 ಗಂಟೆಗೆ ಬರಬೇಕು ಅಂತ ಹೇಳಿದ್ದೀರಾ, ಅವ್ರು 8 ಗಂಟೆಗೆ ಬರ್ತಾರೆ, ನಿಮಗೆ ಹೋಗೋಕ್ಕೆ ಅರ್ಧ ಟೈಮ್ ಸಿಗುತ್ತೆ. ಆವಾಗ ನೀವು ಅಲ್ಲಿ ರೀಚ್ ಮಾಡುವಂಥ ಸಮಯ ಏನಿದೆ, ಅಲ್ಲಿ ತಲುಪುವಂಥ ಸಮಯ ನಿಮಗೆ ಕಮ್ಮಿ ಇದೆ. ಆ ಕಮ್ಮಿ ಸಮಯದಲ್ಲಿ ಆ ಡ್ರೈವರ್ ಏನು ಮಾಡಬೇಕು, ನಿಮ್ಮ ವೆಹಿಕಲನ್ನು ಡ್ರೈವ್ ಮಾಡಿಕೊಂಡು ಹೋಗಬೇಕು. ಆವಾಗೇನಿದೆ, ಆ ಡ್ರೈವರಿಗೆ ಎಷ್ಟೊಂದು ಮೆಂಟಲ್ ಪ್ರೆಷರ್ ಇದೆ, ನಾನು ಇಷ್ಟು ಸಮಯದಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗಬೇಕು. ಅದರ ಜೊತೆಯಲ್ಲಿ ಸಪೋಸ್ ಆ ವ್ಯಕ್ತಿ ಲೇಟಾಗಿ ಬಂದ ಅಂತ ನೀವು ಆ ವ್ಯಕ್ತಿಯ ಮೇಲೆ ಕೋಪ ಮಾಡಿದರೆ ಏನು ಆಗುವಂತಹ ಚಾನ್ಸಸ್ ಇರ್ಬೋದು? ಆಕ್ಸಿಡೆಂಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಆಕ್ಸಿಡೆಂಟ್ ಆದಾಗ ಮತ್ತೆ ಅಗೇನ್ ಬ್ಯಾಕ್ ಟು ದ ಪೆವಿಲಿಯನ್ ಅನ್ನೋ ಥರ ಮತ್ತೆ ನಷ್ಟ ನನಗೇನೆ ತಾನೆ. ಎರಡನೇದಾಗಿ ಆ ವ್ಯಕ್ತಿ ಆ ರೀತಿ ಲೇಟಾಗಿ ಬಂದ ಅಂತ ನಾವು ಕೋಪ ಮಾಡಿದಾಗ ಆಟೋಮೆಟಿಕಲಿ 1 ನಿಮಿಷ ನಾವು ಕೋಪ ಮಾಡಿದರೆ ಆ 1 ನಿಮಿಷದ ಕೋಪದ ಎಫೆಕ್ಟ್ ನಮಗೆ 72 ಅವರ್ಸ್ವರೆಗಿರುತ್ತೆ. ಸೊ 1 ನಿಮಿಷ ನಾವು ಕೋಪ ಮಾಡಿಕೊಂಡು ಆ ವ್ಯಕ್ತಿಯ ಮೇಲೆ ಜೋರಾಗಿ ಕೋಪ ಮಾಡಿಕೊಂಡ್ರೆ ಮುಂದೆ 72 ಅವರ್ಸ್ವರೆಗೂ ನಮಗದು ಇಫೆಕ್ಟ್ ಇರುತ್ತೆ. ಹೇಗೆ ಸಮುದ್ರದಲ್ಲಿ ಅಥವಾ ನೀರಲ್ಲಿ ನಾವು ಕಲ್ಲನ್ನು ಹಾಕಿದ್ರೆ ರಿಪಲ್ಸ್ ಹೇಗೆ ಇರುತ್ತೆ ಸ್ವಲ್ಪ ಸಮಯದವರೆಗೆ, ಹಾಗೆಯೇ ಈ ಕೋಪ ಇದರ ರಿಪಲ್ಸು 72 ಅವರ್ಸ್ವರೆಗೂ ನಮ್ಮ ಮೇಲೆ ಎಫೆಕ್ಟನ್ನು ಬೀರ್ತಾ ಇರುತ್ತೆ. ಸೊ ಈ 72 ಅವರ್ಸಲ್ಲಿ ನಮ್ಮ ಮಾನಸಿಕ ಸ್ಥಿತಿಯ ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ. ಆವಾಗ ನಾವು ಯಾವ ಒಂದು ಇಂಪಾರ್ಟೆಂಟ್ ಕಾರ್ಯವನ್ನು ಮಾಡೋಕ್ಕೆ ಹೋಗ್ತಾ ಇದ್ದೇವೆ ಆ ಕಾರ್ಯದಲ್ಲಿ ನಮ್ಮ ಕಾನ್ಸಂಟ್ರೇಷನ್ ಕಮ್ಮಿ ಆಗಿಬಿಡುತ್ತೆ. ನಮ್ಮ ಕಾನ್ಸಂಟ್ರೇಷನ್ ಕಮ್ಮಿ ಆದಾಗ ಆಟೋಮೆಟಿಕಲಿ ಏನಾಗ್ಬಿಡುತ್ತೆ, ಎಷ್ಟು ಕ್ಷಮತೆಯಿಂದ ಎಷ್ಟು ಕಾರ್ಯಕುಶಲತೆಯಿಂದ ನಾವು ಆ ಕಾರ್ಯವನ್ನು ಮಾಡಬೇಕು ಆ ಕಾರ್ಯಕುಶಲತೆಯಿಂದ ನಮ್ಮಿಂದ ಆ ಕಾರ್ಯ ನಡೆಯಲ್ಲ. ಎರಡನೇದಾಗಿ ಆ ಡ್ರೈವರಿಗೆ ಇಷ್ಟು ಭಯ ಆಗಿಬಿಡುತ್ತೆ ಅಂದರೆ ಆ ಭಯದಿಂದ ನಮಗೆ ಆಕ್ಸಿಡೆಂಟ್ ಆಗುವಂಥ ಚಾನ್ಸಸ್ನೂ ಇದೆ. ನಿಮ್ಮ ಬಾಯಿಂದನೇ ಬಂತು ತಾನೇ ನಮಗೆ ಆಕ್ಸಿಡೆಂಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಅಂತ. ಸೊ ಈ ರೀತಿ ಇರುವಾಗ ಸರಿ ಆ ಡ್ರೈವರ್ ಸರಿಯಾದ ಟೈಮಿಗೆ ಬರಬೇಕು ಆದರೆ ಬಂದಿಲ್ಲ, ಆವತ್ತು ಬಿಟ್ಬಿಡೋಣ. ಆ ದಿನ ಕೂಲಾಗಿ ಸರಿಯಪ್ಪ ಲೇಟಾಗಿ ಬಂದಿದೆಯಲ್ಲ ಬೇಗ ಹೋಗೋಣ ಅಂತ ಆ ವ್ಯಕ್ತಿಯನ್ನು ಕರ್ಕೊಂಡು ಹೋಗೋಣ. ನೆಕ್ಸ್ಟ್ ಡೇ ಕೇಳೋಣ ಕಾರಣ ಏನು, ಯಾಕೆ ಲೇಟಾಗಿ ಬಂದೆ, ಕಾರಣ ಕೇಳಿಕೊಂಡು ಸರಿ ಆ ವ್ಯಕ್ತಿ ಹೇಳುವ ಕಾರಣ ನಿಮಗೆ ಜೆನ್ಯುವಿನ್ ಅನ್ನಿಸ್ತು, ಓಕೆ ಪಾಪ ಈ ಕಾರಣ ಆಯಿತು, ಅದಕ್ಕೆ ಅವರಿಗೆ ಬೇರೆ ಯಾವುದೇ ಉಪಾಯ ಇರಲಿಲ್ಲ ಅನ್ನುವ ಒಂದು
ರೀತಿಯಿಂದ ನಿಮಗೆ ಅವರ ಉತ್ತರ ಅನ್ನಿಸ್ತು ಅಂದರೆ ಅಲ್ಲಿ ಅವ್ರಿಗೆ ಹೇಳಿ, ಓಕೆ ಈ ಸರ್ತಿ ಆಯಿತು, ನೆಕ್ಸ್ಟ್ ಟೈಮಿಂದ ಈ ರೀತಿ ಮಾಡಬೇಡಿ. ಈ ರೀತಿ ನೀವು ಯಾವಾಗ ಆ ವ್ಯಕ್ತಿಗೆ ಈ ಸರ್ತಿ ಆಗೋಯ್ತು, ನೆಕ್ಸ್ಟ್ ಟೈಮಿಂದ ಈ ರೀತಿ ಮಾಡಬೇಡಪ್ಪ ಅಂತ ಪ್ರೀತಿಯಿಂದ ಯಾವಾಗ ಹೇಳ್ತೀರಾ, ಆವಾಗ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಗೌರವ ಹೆಚ್ಚುತ್ತೆ. ಆ ಪ್ರೀತಿಯಿಂದ ಆ ಗೌರವ ನಮ್ದು ಹೆಚ್ಚುತ್ತೆ. ಜನರು ತಿಳ್ಕೊಳ್ತಾರೆ, ನಾನು ಕೋಪ ಮಾಡಿದಾಗ ಎಲ್ರಿಗೂ ನನ್ನ ಮಾತು ಕೇಳ್ತಾರೆ ಅಂದಾಗ ನನಗೆ ಗೌರವ ಕೊಡ್ತಾರೆ ಅಂತ ತಿಳ್ಕೊಳ್ತಾರೆ. ಆದರೆ ವಾಸ್ತವದಲ್ಲಿ ಅದು ಗೌರವ ಅಲ್ಲ, ಅದು ಇಂಟರ್ನಲ್ಲಿ ಭಯದಿಂದ ಅವರು ಹೇಳುವ ಮಾತನ್ನು ಕೇಳ್ತಿರ್ತಾರೆ. ಆದರೆ ಯಾವಾಗ ನಾವು ಪ್ರೀತಿಯಿಂದ ಅವರಿಗೆ ತಿಳಿ ಹೇಳ್ತೇವೆ, ಆವಾಗ ಆಟೋಮೆಟಿಕಲಿ ಅವರ ಮನಸ್ಸಿನಲ್ಲಿ ನಾನು ಇಷ್ಟು ಲೇಟಾಗಿ ಬಂದ್ರೂ, ನಾನು ತಪ್ಪು ಮಾಡಿದ್ರೂ ಇವ್ರು ನನಗೆ ಕ್ಷಮೆ ಮಾಡಿಬಿಟ್ಟು ನೆಕ್ಸ್ಟ್ ಟೈಮ್ ಈ ರೀತಿ ಮಾಡಬೇಡ ಅಂತ ಹೇಳಿದಾರಲ್ಲ, ಆವಾಗ ನಮ್ಮ ಬಗ್ಗೆ ಅವ್ರ ಮನಸ್ಸಲ್ಲಿ ಪ್ರೀತಿ ಗೌರವ ಹೆಚ್ಚಾಗಿಬಿಟ್ಟು ಅವ್ರು ಇನ್ನೂ ನಮ್ಮ ಜೊತೆಯಲ್ಲಿ ಲಾಯಲ್ ಆಗ್ತಾರೆ. ಆವಾಗ ನಾವು ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಏನು ಮಾಡೋಕ್ಕೆ ಹೇಳ್ತೀವೋ, ದೇ ವಿಲ್ ಬಿ ರೆಡಿ ಟು ಡು ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಫಾರ್ ಯು. ಎರಡನೇದಾಗಿ, ಸಪೋಸ್ ಅವ್ರು ಹೇಳುವ ಕಾರಣ ಸರಿಯಾಗಿ ನಿಮಗೆ ಅನಿಸಿಲ್ಲ, ಆವಾಗ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಡಿ. ಇನ್ಮೇಲೆ ನೀನು ಈ ರೀತಿ ಮಾಡಿದರೆ ನಿನ್ನ ಜಾಬ್ ಮೇಲೆ ಎಫೆಕ್ಟ್ ಆಗುವ ಚಾನ್ಸಸ್ ಇದೆಯಪ್ಪ. ಕೋಪ ಮಾಡೋ ಅವಶ್ಯಕತೆ ಇಲ್ಲ. ಅಧಿಕಾರ, ನಿಮ್ಮ ಹತ್ರ ಅಧಿಕಾರ ಇದೆ, ಆ ಅಥಾರಿಟಿಯನ್ನು ತೋರಿಸಿ. ಇಲ್ಲಿ ಕೆಲವೊಮ್ಮೆ ಅಧಿಕಾರ ಮತ್ತು ಕೋಪ ಎರಡನ್ನೂ ಕನ್ಫ್ಯೂಸ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಕೋಪ ಅಧಿಕಾರ ಅಲ್ಲ. ಕೋಪ ಈಸ್ ಅ ನೆಗೆಟಿವ್ ಇಮೋಷನ್. ಅಧಿಕಾರ ಏನಿದೆ ಇದು ಪಾಸಿಟಿವ್ ಆಗಿದೆ. ಅಧಿಕಾರದಿಂದ ಹೇಳಿ, ನನ್ನ ಒಂದು ಪೊಸಿಷನ್ನಿನ ಅಧಿಕಾರದಿಂದ ನಾನು ಹೇಳಬೇಕಾಗಿದೆ, ನೋಡಪ್ಪ ಇವತ್ತು ನೀನು ಲೇಟಾಗಿ ಬಂದಿರುವ ಕಾರಣದಿಂದ ನಮಗೆ ಈ ರೀತಿ ಎಲ್ಲ ತೊಂದರೆ ಬಂತು, ಅದಕ್ಕೋಸ್ಕರ ಇನ್ಮೇಲೆ ನೀನು ಈ ರೀತಿ ಮಾಡಿಕೊಡ್ದು. ಒಂದು ಸರ್ತಿ ನೀವು ಹೇಳಿದ್ರಿ, ನೀವು ಒಂದು ಸರ್ತಿ ಹೇಳಿದ ನಂತರನೂ ಮತ್ತೆ ರಿಪೀಟೆಡ್ಲಿ ಆ ವ್ಯಕ್ತಿ ಅದೇ ರೀತಿ ಲೇಟಾಗಿ ಬರ್ತಾ ಇದ್ದರೆ, ಆ ವ್ಯಕ್ತಿಗೆ ನೋಡಪ್ಪ ನಿನಗೆ ನಾನು ಹಲವಾರು ಸರ್ತಿ ಹೇಳಿದ್ದೀನಿ ಈ ರೀತಿ ಲೇಟಾಗಿ ಬರಬೇಡ ಅಂತ, ನೀನು ಲೇಟಾಗಿ ಬರಬಾರ್ದು ಅನ್ನೋ ಕಾರಣದಿಂದ ನಿನಗೆ ನಾನು ಫೆಸಿಲಿಟಿನೂ ಮಾಡಿಕೊಟ್ಟಿದ್ದೀನಿ. ಕೆಲವರಿಗೆ 2 ವೀಲರ್ ಅದು ಇದು ಎಲ್ಲ ಕೊಡಲಾಗುತ್ತೆ. ಸೊ ಆ ರೀತಿ 2 ವೀಲರ್ ಎಲ್ಲ ಕೊಟ್ಟು ನಿನಗೆ ಸರಿಯಾದ ಸಮಯಕ್ಕೆ ಬರೋದಕ್ಕೆ ನಾನು ಫೆಸಿಲಿಟಿ ಮಾಡಿ ಕೊಟ್ಟರೂ ನೀನು ಬರ್ತಾ ಇಲ್ಲ, ಇನ್ಮೇಲೆ ನೀನು ಸರಿಯಾಗಿ ಬರಬೇಕು. ಸಪೋಸ್ ಇಷ್ಟೆಲ್ಲ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಅವ್ರು ಬರ್ತಾ ಇಲ್ಲ ಅಂದರೆ ಅವ್ರಿಗೊಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಡಬೇಕಾಗಿದೆ. ಇನ್ಮೇಲೆ ನೋಡಪ್ಪ ನೀನು ಇದೇ ರೀತಿ ಲೇಟ್ ಮಾಡ್ತಾಯಿದ್ರೆ ನಿನ್ನ ಕೆಲಸ ಹೋಗುವಂತಹ ಚಾನ್ಸಸ್ ಇರುತ್ತೆ. ಈ ರೀತಿ ಆ ವ್ಯಕ್ತಿಗೆ ನಾವು ನಂತರ ಆ ವ್ಯಕ್ತಿಗೆ ನಾವು ಕೂಲ್ ಇರುವಾಗ ಹೇಳಿದರೆ, ಅದೇ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಾ ಇದ್ದೀವಿ, ಬಟ್ ಅದೇ ಸಿಚುವೇಶನ್ ಏನು ಮಾಡ್ತಾ ಇದ್ದೀವಿ, ಪ್ರೀತಿಯಿಂದ ಹ್ಯಾಂಡಲ್ ಮಾಡಿದಾಗ ನಮ್ಮ ಸುತ್ತಮುತ್ತ ಇರುವ ಜನರು ನೋಡಿದಾಗ ಈ ವ್ಯಕ್ತಿ ಎಷ್ಟು ಮಹಾನ್ ವ್ಯಕ್ತಿ ಆಗಿದ್ದಾರೆ ಎನ್ನುವ ರೀತಿಯಿಂದ ನಮ್ಮ ಮೇಲೆ ಅವರಿಗೆ ಗೌರವ ಬರುತ್ತೆ. ಅದೇ ಸಂದರ್ಭದಲ್ಲಿ ನಾವು ಒಂದು ವೇಳೆ ಆ ಡ್ರೈವರ್ ಮೇಲೆ ಚೀರಾಡಿದ್ವಿ ಕೂಗಾಡಿದ್ವಿ ಅಂದರೆ, ಈ ವ್ಯಕ್ತಿ ಇಷ್ಟು ದೊಡ್ಡ ಶ್ರೀಮಂತ ಆಗಿದ್ದಾನೆ, ಅದಕ್ಕೋಸ್ಕರ ಪಾಪ ಬಡಪಾಯಿ ಡ್ರೈವರ್ ಮೇಲೆ ಇಷ್ಟೊಂದು ಚೀರಾಡ್ತಾ ಇದ್ದಾರೆ, ಕೂಗಾಡ್ತಾ ಇದ್ದಾರೆ, ನೋಡಿ ಎಷ್ಟು ಹಣದ ಒಂದು ಪ್ರಭಾವ ಇದೆ, ಹಣದ ಒಂದು ದರ್ಪ ಇದೆ ಅಂತ ಈ ರೀತಿ ನಮ್ಮ ಬಗ್ಗೆ ಬೇರೆಯವರಿಗೆ ಕೆಟ್ಟ ಅಭಿಪ್ರಾಯ ಬರುತ್ತೆ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಕೆಲವರಿಗೆ ನಾವು ಅಪಾಯಿಂಟ್ಮೆಂಟ್ ಕೊಟ್ಟಿರ್ತೇವೆ, ಆ ಅಪಾಯಿಂಟ್ಮೆಂಟು ಅವರಿಗೆ 9 ಗಂಟೆಗೆ ಬರಬೇಕಾಗಿರುತ್ತೆ. ಆದರೆ ಕಾರಣಾಂತರಗಳಿಂದ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡು ಅಥವಾ ಏನಾದರೂ ಒಂದು ಜೆನ್ಯೂನ್ ಕಾರಣಗಳಿಂದ ಅವರು ಲೇಟಾಗಿ ಬಂದರೆ ಅಲ್ಲಿ ಸ್ವಲ್ಪ ನಾವು ಲಿಬ್ರಲ್ ಆಗಿರಬೇಕಾಗತ್ತೆ. ಆದರೆ ಅಲ್ಲಿನೂ ನಾವು ಲಿಬ್ರಲ್ ಅಂತ ಎವ್ರಿ ಟೈಮ್ ಮಾಡೋಕ್ಕೆ ಬಿಡಬಾರ್ದು. ಒಂದು ಸರ್ತಿ ಮಾಡಿದ್ರು ಸೆಕೆಂಡ್ ಟೈಮ್ ಅವ್ರಿಗೆ ನಾವು ಇನ್ಸ್ಟ್ರಕ್ಷನ್ ಕೊಡಬೇಕು, ಥರ್ಡ್ ಟೈಮ್ ಇಟ್ ಶುಡ್ ಬಿ ಲೈಕ್ ಅವರಿಗೆ ಒಂದು ಎಚ್ಚರಿಕೆ ಕೊಡುವ ಥರ ಇರಬೇಕು. ಮತ್ತೆ ಮತ್ತೆ ನೀನು ಈ ರೀತಿ ಮಾಡ್ತಾಯಿದ್ರೆ ನೋಡಪ್ಪ ಈ ರೀತಿ ಆಗುತ್ತೆ ಅಂತ ಎಚ್ಚರಿಕೆ ಕೊಡೋ ಥರ ಇರಬೇಕಾಗಿದೆ. ಆವಾಗ ನಮ್ಮ ವ್ಯಕ್ತಿತ್ವವನ್ನು ನಾವು ಕಾಪಾಡಿಕೊಂಡ್ವಿ, ಎರಡನೇದಾಗಿ ನಮ್ಮ ಮಾನಸಿಕ ಆರೋಗ್ಯವನ್ನು ನಾವು ಕಾಪಾಡಿಕೊಂಡ್ವಿ, ನಮ್ಮ ಶಾರೀರಿಕ ಆರೋಗ್ಯವನ್ನು ನಾವು ಕಾಪಾಡಿಕೊಂಡ್ವಿ, ಜೊತೆಯಲ್ಲಿ ನಮ್ಮ ಸಂಬಂಧ ಆ ಒಂದು ರಿಲೇಷನ್ನಲ್ಲಿ ಬ್ರೇಕ್ ಬಂದಿಲ್ಲ, ಆ ಒಂದು ರಿಲೇಷನ್ನಲ್ಲಿ ಬಿರುಕು ಬರಲ್ಲ. ನಾವೊಂದು ಟೀಮ್ ಬಿಲ್ಡರ್ ಆಗ್ತೇವೆ, ಟೀಮನ್ನು ಬಿಲ್ಡ್ ಮಾಡುವಂತಹ ಕ್ಷಮತೆ ನಮ್ಮಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ಸಮಯ ಭಲೆ ಒಂದು 5-10 ನಿಮಿಷ ಲೇಟ್ ಆಗ್ಬೋದು, ಆದರೆ ಅದನ್ನೇ ನಾವು ಕ್ರೈಟೇರಿಯಾ ಅನ್ನಾಗಿ ಮಾಡಿಕೊಂಡು ಕೋಪ ಮಾಡೋದು ಸರಿಯಲ್ಲ. ಜೊತೆಯಲ್ಲಿ ನಮ್ಮನ್ನು ನಾವು ನೋಡ್ಕೊಳ್ಬೇಕಾಗಿದೆ. ಕೆಲವೊಂದು ಸಂದರ್ಭದಲ್ಲಿ ನಾವು ಅಪಾಯಿಂಟ್ಮೆಂಟ್ ಕೊಟ್ಟಿದಾಗ ಲೇಟಾಗಿ ಹೋಗಿರ್ತೇವೆ, ನಾವು ಭಲೆ
90 ಸರ್ತಿ ಅಥವಾ 99% ನಾವು ಕರೆಕ್ಟ್ ಟೈಮಿಗೆ ಹೋಗಿರ್ತೇವೆ. ಒಂದು ಸರ್ತಿ ಇಲ್ಲಾದರೆ 1% ನಾವು ಲೇಟಾಗಿ ಹೋಗಿರ್ತೇವೆ. ಆವಾಗ ನಾನು ಲೇಟಾಗಿ ಹೋಗಿರೋದಕ್ಕೆ ಕಾರಣ ಏನಾಗಿತ್ತು? ನಾನು ಲೇಟಾಗಿ ಹೋಗಿರೋದಕ್ಕೂ ಏನಾದರೂ ಒಂದು ಕಾರಣ ಇದ್ದಾಗ ತಾನೇ ನಾನು ಲೇಟಾಗಿ ಹೋದೆ. ಈ ರೀತಿ ನಮ್ಮನ್ನು ನಾವು ಆ ಸಿಚುವೇಶನ್ನಲ್ಲಿ ಇಟ್ಕೊಂಡು ನೋಡಿದಾಗ, ಬೇರೆಯವರು ಅದೇ ತಪ್ಪನ್ನು ಮಾಡಿದಾಗ ನಮಗೆ ಕೋಪ ಬರಲ್ಲ. ಈ ರೀತಿ ಬೇರೆಯವರು ಸರಿಯಾದ ಟೈಮಿಗೆ ಬರದೇ ಇರುವಾಗ ಅವರನ್ನು ತಕ್ಷಣ ಕೋಪ ಮಾಡಿಬಿಟ್ಟು ಜೋರು ಮಾಡೋದು ಇದು ಸರಿಯಲ್ಲ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಆಗಿದೆ. ಹಾಗಂತ ನಾನು ಹೇಳಿದ ತಕ್ಷಣ ನೀವು ಮಾಡಬೇಕಂತ ಅವಶ್ಯಕತೆ ಇಲ್ಲ. ಈಗಾಗಲೇ ನಾವು ಮೊದಲು ಇದನ್ನು ಡಿಸ್ಕಸ್ ಮಾಡಿದ್ದೀವಿ. ನಾವೇನು ಮಾಡಬೇಕಾಗಿದೆ? ಫಸ್ಟ್ ನಮ್ಮನ್ನು ನಾವು ನೋಡ್ಕೊಳ್ಬೇಕಾಗಿದೆ. ನನ್ನ ಕ್ಷಮತೆ ಏನಾಗಿದೆ, ಅವರ ಕ್ಷಮತೆ ಏನಾಗಿದೆ, ನನ್ನನ್ನು ನಾನು ಆಕ್ಸೆಪ್ಟ್, ಬೇರೆಯವರನ್ನು ನಾನು ಆಕ್ಸೆಪ್ಟ್ ಮಾಡಬೇಕಾಗಿದೆ. ನಾನು ಯಾವುದೇ ಪ್ರಕಾರದ ಯಾರಿಂದನೂ ಎಕ್ಸ್ಪೆಕ್ಟೇಷನ್ ಅನ್ನೋದು ಇಟ್ಕೊಳ್ಬಾರ್ದಾಗಿದೆ. ಯಾಕಂದರೆ ನಾವು ಒಮ್ಮೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ವಿ, ಆ ಎಕ್ಸ್ಪೆಕ್ಟೇಷನ್ ನಮ್ಮದು ಪೂರ್ಣ ಆಗಿಲ್ಲ ಅಂದಾಗ ಅಲ್ಲಿ ನಮಗೆ ಡಿಸಪಾಯಿಂಟ್ಮೆಂಟ್ ಆದಾಗ ಕ್ರೋಧ ಬರುತ್ತೆ. ಹಾಗಂತ ನಾವು ಒಂದು ಗೋಲ್ ಸೆಟ್ ಮಾಡಬಾರ್ದು, ಒಂದು ಟಾರ್ಗೆಟ್ ಸೆಟ್ ಮಾಡಬಾರ್ದು ಅಂತ ಅಲ್ಲ. ಟಾರ್ಗೆಟ್, ಗೋಲ್, ಲಕ್ಷ್ಯ ಎನ್ನುವುದು ಒಬ್ಬ ವ್ಯಕ್ತಿಯಲ್ಲಿ ಇರಲೇಬೇಕು. ಮುಂದೆ ಒಂದು ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹಿಂದಿನ ಕಾಲದಲ್ಲಿ ಒಂದು ಗಾದೆ ಮಾತಿತ್ತು. ಆದರೆ ಮುಂದೆ ನಮಗೆ ಗುರಿಯನ್ನು ಇಟ್ಕೊಳ್ಳೇಬೇಕು, ಹಿಂದೆ ಗುರು ನಮ್ಮ ಅವೇರ್ನೆಸ್, ಸೆಲ್ಫ್ ರಿಯಲೈಸೇಷನ್ ಎನ್ನುವ ಗುರುವನ್ನು ಸದಾ ನಮ್ಮ ಹಿಂದೆ ಇಟ್ಕೊಳ್ಬೇಕಾಗಿದೆ. ಜೊತೆಯಲ್ಲಿ ನಾವು ನಮ್ಮ ಜೀವನದಲ್ಲಿ ಸಫಲರಾಗಬೇಕು, ಸಕ್ಸಸ್ಫುಲ್ ಆಗಬೇಕು ಎನ್ನುವ ಗುರಿಯನ್ನು ಇಟ್ಕೊಳ್ಬೇಕು. ಇವತ್ತು ಇಡೀ ದಿನದಲ್ಲಿ ಎಲ್ಲರೂ ಕಾರ್ಯವ್ಯವಹಾರವನ್ನು ಮಾಡ್ತಾರೆ, ಜಾಬ್ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ. ಅಲ್ಟಿಮೇಟ್ಲಿ ಇದೆಲ್ಲ ಮಾಡೋದು ಏನಕ್ಕೆ? ಖುಷಿಗೋಸ್ಕರ. ನಾನು ನನ್ನ ಮಕ್ಕಳನ್ನು ಖುಷಿಯಿಂದ ಇಡಬೇಕು, ನನ್ನ ಪರಿವಾರವನ್ನು ಖುಷಿಯಿಂದ ಇಡಬೇಕು ಅಂತ ಎಲ್ಲ ಮಾಡ್ತಾಯಿದ್ದೀವಿ. ಆದರೆ ಎಲ್ಲ ಮಾಡಿಬಿಟ್ಟು ಕೊನೆಯಲ್ಲಿ ನನಗೆ ಖುಷಿನೇ ಇಲ್ಲ ಅಂದರೆ ನನಗೇನು ಪ್ರಾಪ್ತಿ ಆಗಲ್ಲ. ಅದಕ್ಕೋಸ್ಕರ ನಾನು ಗೋಲ್ ಇಟ್ಕೊಳ್ಬೇಕು. ಸರಿ, ನಾನು ಇಂಥ ಸಮಯದೊಳಗಾಗಿ ಇದು ಮಾಡಬೇಕು, ಅಥವಾ ಅವ್ರು ಇಂಥ ಸಮಯದ ಒಳಗಾಗಿ ಇಂಥ ಕಾರ್ಯವನ್ನು ಮುಗಿಸ್ಬೇಕು, ನಾನು ಈ ಸಮಯದೊಳಗಾಗಿ ನನ್ನ ಈ ಗುರಿಯನ್ನು ತಲುಪಬೇಕು ಅಂತ ನಾವು ಗುರಿಯನ್ನು ಇಡೋಣ. ಆದರೆ ಅದನ್ನೇ ನಮ್ಮ ಫೈನಲ್ ಒಂದು ಡೆಸ್ಟಿನೇಷನ್ ಥರ ಇಟ್ಕೊಳ್ಳೋದು ಬೇಡ. ಈ ಗುರಿ ಏನಿದೆ ನಮ್ಮದು ಜರ್ನಿ ಆಗಲಿ. ನಮ್ಮ ಜರ್ನಿಯಲ್ಲಿ ಪ್ರತಿಯೊಂದು ಮೈಲ್ ಸ್ಟೋನನ್ನು ನಾವು ಪಾರ್ ಮಾಡ್ತಾ ಹೋಗೋಣ. ಒಂದೊಂದು ಮೈಲ್ ಸ್ಟೋನ್ ಪಾರ್ ಮಾಡ್ತಾ ಮಾಡ್ತಾ ನಮ್ಮ ಡೆಸ್ಟಿನೇಷನನ್ನು ನಾವು ತಲುಪ್ತೀವಿ. ಈ ರೀತಿ ಖುಷಿ ಅನ್ನೋದು ಡೆಸ್ಟಿನೇಷನ್ ಅಲ್ಲ, ನಮ್ಮ ಜರ್ನಿಯಲ್ಲಿ ಸದಾಕಾಲ ನಮ್ಮಲ್ಲಿ ಖುಷಿ ಇರಬೇಕಾಗಿದೆ. ನಾನು ಇಷ್ಟೆಲ್ಲ ಪ್ರಾಪ್ತಿ ಮಾಡಿದ ನಂತರ ನನಗೆ ಖುಷಿ ಸಿಗುತ್ತೆ, ಈ ರೀತಿ ಇಲ್ಲ. ನನಗೆ ಸದಾಕಾಲ ಖುಷಿ ಇದ್ದರೆ ಮಾತ್ರ ಕೊನೆಯಲ್ಲಿ ನಾನು ಖುಷಿ ಇರೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ಈ ರೀತಿಯ ಸಂದರ್ಭದಲ್ಲಿ ನಮ್ಮನ್ನು ನಾವು ಸ್ವಲ್ಪ ಮೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಮೋಲ್ಡ್ ಆ್ಯಂಡ್ ಚೇಂಜ್. ಹೇಗೆ ಈ ಫೈಬರ್ ಚೇರ್ಸ್ ಇರುತ್ತೆ, ಅದನ್ನು ನಾವು ಲಿಕ್ವಿಫೈ ಮಾಡೋದ್ರಿಂದ ಯಾವ ಮೋಲ್ಡಲ್ಲಿ ಹಾಕಿದರೆ ಆ ಶೇಪಲ್ಲಿ ಬಂದುಬಿಡುತ್ತೆ. ಅದೇ ಆ ಶೇಪನ್ನು ಪಡ್ಕೊಂಡ ನಂತರ ಅದು ಹಾರ್ಡ್ ಸಾಲಿಡಿಫೈ ಆದ ನಂತರ ಮತ್ತೆ ಅದಕ್ಕೆ ನಾವು ಬೇರೆ ಶೇಪನ್ನು ಕೊಡೋಕ್ಕೆ ಆಗಲ್ಲ. ಅದೇ ರೀತಿ ನಮ್ಮನ್ನು ನಾವಿವಾಗ ಮೋಲ್ಡ್ ಮಾಡಿಕೊಂಡು ಲಿಕ್ವಿಫೈ ಮಾಡಿಕೊಂಡು ನಮ್ಮ ಜೀವನವನ್ನು ಒಂದು ಉನ್ನತ ಮಟ್ಟರೂಪಿ ಶೇಪಲ್ಲಿ ನಾವು ಮೋಲ್ಡ್ ಮಾಡಿಕೊಳ್ಳೋಣ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಾವು ಕ್ರೋಧ ನಿಯಂತ್ರಣದ ಬಗ್ಗೆ ಹಲವಾರು ವಿಷಯಗಳನ್ನು ತಿಳ್ಕೊಂಡಿದ್ವಿ. ಇಂಥ ಮಾಹಿತಿಯನ್ನು ನೀಡಿದ್ದಕ್ಕೋಸ್ಕರ ನಾನು ಸುಚಿತ್ರಕ್ಕ ಅವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಧನ್ಯವಾದ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಅಲ್ಲಿಯವರೆಗೆ ನಮಸ್ಕಾರ. ಶಿವನೊಲಿದ ಮನದಿಂದು ಸಂತಸದೆ ಹಾಡುತ್ತಿಹೆನು. ಶಿವನೊಲಿದ ಮನದಿಂದು ಸಂತಸದೆ ಹಾಡುತ್ತಿಹೆನು. ಸರ್ವೇಶ್ವರ ಶಿವನೇ ಎಂದು ಸಂತಸದೆ ಹಾಡುತ್ತಿಹೆನು.
ಸರ್ವೇಶ್ವರ ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು. ಲೋಕೇಶ್ವರ ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು. ಲೋಕೇಶ್ವರ ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು. ಶಿವನೊಲಿದ ಮನದಿಂದು ಸಂತಸದಿ ಹಾಡುತ್ತಿಹೆನು. ಸಂತಸದಿ ಹಾಡುತ್ತಿಹೆನು. ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು. ಲೋಕೇಶ್ವರ ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು. ಶಿವನೊಲಿದ ಮನದಿಂದು ಸಂತಸದಿ ಹಾಡುತ್ತಿಹೆನು. ಸಂತಸದಿ ಹಾಡುತ್ತಿಹೆನು.